ಮಾರ್ಕೆಟ್ಗೆ ಬಂದು ಮನ್ಗಿದ್ದು ಸಫಲ್ ಮಾರ್ಕೆಟಲ್ಲಿ. ಬೆಳಗ್ಗೆ 9 ಗಂಟೆಗೆ ಹೋಗಪ್ಪ ಕ್ರೇಟ್ ಕೊಡ್ತಾರೆ ಅಂದರು. ಈಗ ಹೋಗಿದ್ದೆ ಇನ್ನೂ ಕ್ರೇಟ್ ಇಲ್ಲ, ಬರೀ 50 ಕ್ರೇಟ್ ಅವೇ ಅಂತಾರೆ. 150 ಕ್ರೇಟ್ ಬೇಕು. ಹಂಗಾಗಿ ಎಲ್ಲೂ ನೆರಳು ಸಿಗ್ತಾ ಇರಲಿಲ್ಲ ಗುರು. ಈ ಕಡೆ ಬಂದ್ಬಿಟ್ಟು ನೆರಳಲ್ಲಿ ನಾನು ನಮ್ಮ ಬಾಮೈದನ್ನು ಹಾಕೊಂಡು ಕೂತಿದ್ದೀವಿ. ನೋಡೋಣ ಮುಂದಕ್ಕೆ ಏನಾಯ್ತಿದೆ, ಸಿಗೋಣ. ಸರಿ ಆಯ್ತು ತಾಳಪ್ಪ ಅಂದ್ಬಿಟ್ಟು ನಾನು ನಮ್ಮ ಬಾಮೈದನು ತಿಂಡಿ ಮಾಡ್ಕೊಬರೋಣ ಅಂತ ಸೈಡ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಹೊರಟೋಗೋರು. ಹೋಗ್ಬಿಟ್ಟು ತಿಂಡಿ ಗಿಂಡಿ ಮಾಡ್ಕೊಬರ್ತೀವಿ. ಇನ್ನೇನು ಗುರು ಟ್ರೈ ಕೊಡೋದು ಲೇಟ್ ಮಾಡ್ತಾವ್ರೆ. ನೋಡೋಣ ಬಂದು ಸಿಗ್ತೀನಿ ಗುರು. ಅವಾಗಂಟ ಬಾಯ್. ಟೈಮ್ ಬಂದು ಸಂಜೆ 4:15 ಆಗಿ ಬರ್ತೈತೆ ಗುರು. ನನ್ನ ಮಗೊಂದು ಇನ್ನೂ ಇಲ್ಲಿ ಸಫಲಲ್ಲಿ ಬಾಕ್ಸ್ ಕೊಟ್ಟಿಲ್ಲ. ಕಾಯ್ತಾ ಇದ್ದೀವಿ. ನೆನೆ 4:15 ರೈಟು 4:15 ಅನ್ಲೋಡ್ ಆಗಿರೋದು ಗಾಡಿ. ಇಷ್ಟೊತ್ತಾದರೂ ಇನ್ನೂ ಬಾಕ್ಸ್ ಕೊಟ್ಟಿಲ್ಲ. ಏನು ಮಾಡೋದು ಹೇಳ್ರಿ. ಪಾರ್ಟಿಗೆ ಫೋನ್ ಮಾಡಿದ್ರೆ ಕೊಡ್ತಾರೆ ತಾಳಪ್ಪ, ಕಾದ್ಬಿಟ್ಟು ಇಸ್ಕೊಂಡು ಹಂಗೆ ಹೊರಡು, ಇನ್ನೇನು ಕೆಲಸ ನಿನಗೆ ಅಂತಾನೆ. ಏನು ಕೆಲಸನೇ ಇರಲ್ಲ ಅನ್ಕೊಬಿಟ್ಟವ್ರೆ ಗುರು ಡ್ರೈವರ್ಗಳಿಗೆ. ಮನೆ ಮಠ ಏನೂ ಬೇಡ, ಗಾಡೀಲಿ ಮನಿಕೊಳ್ಳಿ, ಗಾಡೀಲೇ ತಿನ್ನಿ, ಗಾಡೀಲೇ ಉಣ್ಣಿ, ಇಲ್ಲಿಂದ ಹಿಂಗೆ ಹೋಗಿ ಲೋಡ್ ಮಾಡಿ, ಅಷ್ಟೇ ಜೀವನ. ಜನ ಹೆಂಗ್ ಅನ್ಕೋಬಿಟ್ಟವ್ರೆ ಒಬ್ಬ ಡ್ರೈವರ್ಗಳಿಗೆ ಅಂದರೆ ಬೆಲೆನೇ ಇಲ್ವಾ ಗುರು. ಬಡ್ಡಿ ಮಗೊಂದು ಎಷ್ಟು ಹೇಳ್ತೀನಿ ಗೊತ್ತಾ ಅಣ್ಣ, ಒಂಚೂರು ಕೆಲಸಗಳಿದೆ ಸಿಟಿಲಿ, ಏನೋ ತಗೋಬೇಕು, ಫ್ರೆಶ್ ಅಪ್ ಆಗ್ಬೇಕಣ್ಣ, ಒಂಚೂರು ಬಾಕ್ಸ್ ಇಸ್ಕೊಟ್ಬಿಡಿ ಹೋಗ್ಬೇಕು ಅಂದ್ರೆ ಏನು ಗುರು ರೆಸ್ಪಾನ್ಸೇ ಇಲ್ಲ ಗುರು. ಕೊಡ್ತಾರೆ ತಾಳಪ್ಪ ಹೋಗುವಂತೆ, ಹಂಗಿಂದ ಹಂಗೆ ಹೊರಡಪ್ಪ ತಿರ್ಚಿಗೆ, ಮತ್ತೆ ರಿಟರ್ನ್ ತಿರ್ಚಿಗೆ ಲೋಡ್ ಆಗುತ್ತೆ, ಹಂಗೆ ಹೊರಡಪ್ಪ ಅಂತಾರೆ. ಏನು ಗುರು ಮಾಡೋದು ಹಿಂಗಾದ್ರೆ. ಸರಿ ಗುರು ಆಯಿತು, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅವಾಗಂಟ ಬಾಯ್.